ಅನ್ನೋದನ್ನ ತೋರಿಸಬೇಕಾಗುತ್ತೆ. ಅದನ್ನ ಕೇವಲ ಪಾಕಿಸ್ತಾನಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ತೋರಿಸಲಾಗಿದೆ. ಮಾಕ್ ಡ್ರಿಲ್ ಘೋಷಣೆಯ ಹಿಂದಿದ್ದ ಏರ್ ಸ್ಟ್ರೈಕ್ ಪ್ಲಾನ್ ಅನ್ನೋದೊಂದು ಕುತೂಹಲ. ಮಾಕ್ ಡ್ರಿಲ್ ಹೆಸರಿನಲ್ಲಿ ಪಾಕ್ ಗಮನ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿತ್ತ ಭಾರತ ಇನ್ನೂ ಯುದ್ಧಕ್ಕೆ ಸಿದ್ಧವಾಗ್ತಿದೆ ಎಂಬ ಸಂದೇಶವನ್ನ ನೀಡಲಾಗಿದೆ. ಇನ್ನೂ ಯುದ್ಧಕ್ಕೆ ಸಿದ್ಧವಾಗ್ತಿದೆ ಅಂತ, ನಮ್ಗೆ ಇನ್ನೂ ಸಾಕಷ್ಟು ಸಮಯ ಇದೆ ಅಂತ ಪಾಕ್ ಭ್ರಮೆಗೆ ಸಿಕ್ಕಾಕಬಿಡುತ್ತೆ. ಇಂತಹ ಭ್ರಮೆಯ ಸನ್ನಿವೇಶವನ್ನ ಸೃಷ್ಟಿಸಿ ಪಾಕ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಪಾಕ್ ಮೇಲೆ ಏರ್ ಸ್ಟ್ರೈಕ್ ತಂತ್ರ ಹೇಗೆ ಆಗಿದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇವತ್ತು ಎಲ್ಲಾ ಕಡೆಯಲ್ಲೂ ಮಾಕ್ ಡ್ರಿಲ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಮಾಕ್ ಡ್ರಿಲ್ ಅನ್ನ ಘೋಷಣೆ ಮಾಡ್ತಾ ಇದ್ದ ಹಾಗೇನೆ ಪಾಕಿಸ್ತಾನ ಓಕೆ ಪರವಾಗಿಲ್ಲ, ನಮ್ಗೊಂಚೂರು ಟೈಮ್ ಇದೆ ಅಂತ ಉಸಿರಾಡೋಕೆ ಶುರು ಮಾಡ್ತು. ಇವ್ರು ಇನ್ನೂ ಪ್ರಾಕ್ಟೀಸ್ ಹಂತದಲ್ಲಿದ್ದಾರೆ, ಇವ್ರು ಇನ್ನೂ ತಯಾರಿ ಮಾಡ್ಕೊಂತ ಇದ್ದಾರೆ. ಹಾಗಾದ್ರೆ ಇನ್ನೂ ಒಂದು 2-3 ವಾರ ಬಿಟ್ಟು ಇನ್ನೇನೋ ಪರಿಸ್ಥಿತಿ ಆಗ್ಬಹುದು, ಅಲ್ಲಿವರೆಗೂ ನಮಗೊಂದು ಸ್ವಲ್ಪ ಸಮಯ ಸಿಗುತ್ತೆ ಅಂತ. ಆದರೆ ಈ ಮಾಕ್ ಡ್ರಿಲ್ ಅಂತ ಹೇಳಿದ್ದೇ ಪಾಕಿಸ್ತಾನದ ಗಮನವನ್ನು ಬೇರೆ ಕಡೆಗೆ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾ ಇದ್ದ ಹಾಗೇನೆ, ರಿಲೀಫ್ ಸಿಕ್ತು ಅಂತ ಇದ್ದ ಹಾಗೇನೆ ರಾತ್ರಿ 1:44ಕ್ಕೆ ಹರಸೆ ಬಿಟ್ರು ನೋಡಿ. ಆ ಸೌಂಡ್ ಕೇಳಿಸ್ಕೊಳ್ಳೋದಿದೆಯಲ್ಲ, ಅದು ರೋಮಾಂಚನ. ಯಾಕೆ ಅಂತ ಅಂದರೆ, ಇದನ್ನು ಆನಂದಿಸುವಷ್ಟು ಸಂತೃಪ್ತಿ ನಮಗೆ ಇವತ್ತು ಯಾಕೆ ಆಗ್ತಾ ಇದೆ ಅಂದರೆ, ನಮ್ಮ ಅಮಾಯಕರನ್ನು ಕಳ್ಕೊಂಡಿದ್ವಲ್ಲ ನಾವು, ಅವತ್ತು ಕಣ್ಣೀರನ್ನು ಇಡೀ ಭಾರತ ಹಾಕಿತ್ತು. ಪ್ರತಿಯೊಬ್ಬ ಮನೆಯಲ್ಲೂ ನಾವು ಕಣ್ಣೀರು ಹಾಕಿದ್ವಿ. ಯಾಕಂದರೆ ಏನೂ ಗೊತ್ತಿಲ್ದಿರೋ ಮುಗ್ಧರು, ಏನೂ ಅದ್ರ ಬಗ್ಗೆ ಐಡಿಯಾನೇ ಇಲ್ದಿದ್ದವರನ್ನು ಕೊಂದು ಬಿಟ್ಟಿದ್ರಲ್ಲ, ಅದಕ್ಕೆ ಉತ್ತರ ಕೊಡಬೇಕು ಅಂತಾನೆ ಇವತ್ತು ಈ ರೀತಿಯಾಗಿ ಮಾಡಿತು. ಸೊ ಟೋಟಲ್ ಆಗಿ ಪಾಕ್ ಏನು ಅಂದ್ಕೊಳ್ತು ಅಂತ ಅಂದರೆ, ಭಾರತ ಬರೀ ಯುದ್ಧ ಅಂತ ಮಾತಾಡುತ್ತೆ ಅಷ್ಟೇ, ನಾವು ಮಾತು ಆಡ್ತಿರ್ಲಿಲ್ಲ. ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಏನು ನಿರ್ಣಯವನ್ನು ಕೈಗೊಳ್ಳಬೇಕು ಅದಕ್ಕೆ ಬದ್ಧವಾಗಿದ್ವಿ. ಅದಕ್ಕೆ ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕಾಗಿತ್ತು ಆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ವಿ. ನಮ್ಮ ಸೇನೆಯನ್ನು ಹೇಗೆ ಹುರಿದುಂಬಿಸ್ಬೇಕಾಗಿತ್ತು, ಹೇಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿತ್ತು ಅದನ್ನು ಮಾಡಿಸ್ತಾ ಇದ್ವಿ. ಆದರೆ ಪಾಕಿಸ್ತಾನ ಮಾತ್ರ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ನಾವು ಉಡಿಸ್ ಮಾಡ್ತೀವಿ, ನಾವು ಮಟಾಶ್ ಮಾಡ್ತೀವಿ, ನಾವು ರಕ್ತ ಹರಿಸ್ತೀವಿ, ನಾವು ಅಟ್ಯಾಕ್ ಮಾಡ್ತೀವಿ, ಜೊತೆಗೆ ಗಡಿ ಭಾಗದಲ್ಲಿ ಅಪ್ರಚೋದಿತ ದಾಳಿ ಮಾಡ್ತಾ ಇದ್ದಿದ್ದು, ಪುಕ್ಷಟೆ ಗುಂಡು ಹಾರಿಸ್ತಾ ಇದ್ರು. ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಕೊಟ್ಟಿರೋದು. ಈಗ ನಾವು ಕೊಡ್ತಾ ಇರ್ತೀವಿ, ನೀವು ತಗೊಳ್ತಾ ಇರಿ, ವಾಪಸ್ ತಿರುಗಿಸಿ ಕೊಡೋದಕ್ಕೆ ಬರಬೇಡಿ ಅನ್ನುವಂಥ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ. ಪಾಕಿಸ್ತಾನ ಇನ್ನೂ ಸಮಯ ಇದೆ ಅಂತ ಯೋಚಿಸೋಕೆ ಶುರುವಾಯಿತು. ಅದಲ್ಲದೆ ಅಕ್ಕಪಕ್ಕದ ರಾಷ್ಟ್ರಗಳು, ವಿಶ್ವಸಂಸ್ಥೆ ಎಲ್ಲದರ ಬಳಿ ಅಂಗಲಾಚಿತ್ತಲ್ಲ, ಅಯ್ಯೋ ಭಾರತಕ್ಕೆ ಹೇಳಿ ಅಟ್ಯಾಕ್ ಮಾಡಬೇಡಿ ಅಂತ, ಅಯ್ಯೋ ಭಾರತಕ್ಕೆ ಹೇಳಿ ಶಾಂತಿ ಕಾಪಾಡೋಣ ಅಂತ. ಇವ್ರ ಬುಡಕ್ಕೇನಾದರೂ ಬೆಂಕಿ ಬೀಳ್ತಿದೆ ಅಂತಂದರೆ ಇವ್ರಿಗೆ ತಕ್ಷಣ ಪಾಕಿಸ್ತಾನದವ್ರಿಗೆ ನೆನಪಾಗೋದೇನು ಹೇಳಿ, ಶಾಂತಿ ಕಾಪಾಡಬೇಕು ಅಂತ. ಅಲ್ಲಿ ತನಕ ಇವ್ರಿಗೆ ಶಾಂತಿ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಆದರೆ ಈ ಬಾರಿ ಭಾರತ ಯಾರು ಏನೇ ಹೇಳಿ, ಯಾರು ನಮ್ಮ ಪರವಾಗಿ ನಿಂತ್ಕೊಂಡ್ಲಿ ಬಿಡಲಿ, ನಾವು ಮಾತ್ರ ಉತ್ತರ ಕೊಡಬೇಕು ಅಂತ ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿದಷ್ಟು ಸುಲಭ ಅಲ್ಲ. ಈಗ ನೀವು ಯಾರಿಗೆ ಹೇಳ್ಕೊಳ್ತೀರಾ, ಈಗ ನೀವು ಯಾರ ಹತ್ರ ಅಂಗಲಾಚ್ತೀರಾ, ಯಾರ ಹತ್ರ ಬೇಡ್ಕೊಳ್ತೀರಾ? ಅದರಲ್ಲೂ ನಮ್ಮ ಭಾರತ ಸೇನೆ ನೋಡಿ, ನಮಗೆ ಎಷ್ಟು ಹೆಮ್ಮೆ ಆಗತ್ತೆ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ. ನಾವು ತಲೆ ತಗ್ಗಿಸುವ, ನಾಚಿಕೆ ಆಗುವ ಯಾವುದೇ ರೀತಿಯಾದಂಥ ಘಟನೆಗಳು ನಡೆಯಲ್ಲ. ಯಾಕೆ ಅಂತಂದರೆ, ಇವ್ರುಗಳು ಅಟ್ಯಾಕ್ ಮಾಡಿದ್ದು ಮುಗ್ಧರನ್ನು, ಇವ್ರುಗಳು ಅಟ್ಯಾಕ್ ಮಾಡಿದ್ದು ಏನೂ ತಿಳಿಯದ ಪ್ರವಾಸಿಗರನ್ನು. ಆದರೆ ನಾವು ಅಟ್ಯಾಕ್ ಮಾಡಿದ್ದು ಯಾರನ್ನು? ಪಾಕಿಸ್ತಾನದ ಪ್ರಜೆಗಳನ್ನಾಗಲಿ, ಪಾಕಿಸ್ತಾನದ ಸೇನೆಯನ್ನಾಗಲಿ ನಾವು ಅಟ್ಯಾಕ್ ಮಾಡಿಯೇ ಇಲ್ಲ. ನಮ್ಮ ಗುರಿ ಅವ್ರು ಆಗಿರಲಿಲ್ಲ. ಭಾರತ ಇಲ್ಲೂ ಕೂಡ ಇಷ್ಟು ದೊಡ್ಡ ಆಪರೇಷನನ್ನು ಹಮ್ಮಿಕೊಂಡಿದ್ರು ಕೂಡ ಮನುಷ್ಯತ್ವ ಅನ್ನೋದನ್ನು ಮರ್ತಿಲ್ಲ. ನಮ್ಮ ಮೂಲ ಏನಿದೆ, ಕನಿಕರ, ಸಂಸ್ಕೃತಿ, ಸಂಪ್ರದಾಯ, ಮನುಷ್ಯತ್ವ, ಮಾನವೀಯತೆ, ಇದನ್ನು ಇಲ್ಲಿಯೂ ನಾವು ಮರ್ತಿಲ್ಲ, ಮೆರೆದಿದ್ದೇವೆ. ಅದರಲ್ಲಿ ನಾವು ಅಟ್ಯಾಕ್ ಮಾಡಿದ್ದೇ ಉಗ್ರರ ನೆಲೆಗಳನ್ನು, ಅಟ್ಯಾಕ್ ಮಾಡಿದ್ದೇ ಉಗ್ರರನ್ನ ಅಡುಗುತಾಡುವಾಗಿದ್ದಂಥ ಮಸೀದಿಯನ್ನು, ಅಟ್ಯಾಕ್ ಮಾಡಿದ್ದೇ ಉಗ್ರರನ್ನ ಉತ್ಪತ್ತಿ ತಯಾರಿ ಟ್ರೈನಿಂಗ್ ಮಾಡ್ತಾ ಇದ್ದಂಥ ಮದರಸಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೇ ಹೋದರೆ ಹೋಗಲಿ ಅನ್ನುವಂಥ ಕ್ರಿಮಿಗಳನ್ನು, ಮತ್ತೆ ಹುಟ್ಟಿ ಬರಬಾರ್ದು ಅನ್ನುವಂಥ ಕ್ರಿಮಿಗಳನ್ನು. ಇವ್ರುಗಳ ನಾಶ ಆಗ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ದೇಶಗಳು ನೆಮ್ಮದಿ